ಎಲ್ಲಿಯವರೆಗಿದೆಯಲ್ಲ ಅಲ್ಲಿಯವರೆಗೆ ನಮಗೆ ಈ ಸಂಸಾರ ತಪ್ಪಿಸಲ್ಲ. ಅಂತೇನೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದವರಿಗೆ ಸ್ವಾತಂತ್ರ್ಯ ಬ್ರಹ್ಮ ಸರ್ವತಾ ಇರುವುದಿಲ್ಲ. ದೇವರ ದರ್ಶನ ಆಗ್ತಿರ್ತದೆ, ತಾನು ಮಾಡುವುದು, ತಾನು ಕೇಳುವುದು, ಪಶ್ಯನ್ ಶೃಣ್ವನ್ ಕುಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉತ್ಮಿಷನ್ ನಿಮಿಷನ್ನಪಿ ಎಲ್ಲವೂ ಬ್ರಹ್ಮ ವ್ಯಾಪಾರ, ಇಂದ್ರಿಯ ವ್ಯಾಪಾರ, ಆತ್ಮ ವ್ಯಾಪಾರವನ್ನು ಹಿಡ್ಕೊಂಡು ಎಲ್ಲವೂ ಕೂಡ ದೇವರಿಂದ ಆಗತ್ತೆ ಅಂತ ತಿಳ್ಕೋತಾನೆ. ಆದ್ದರಿಂದ ಅವನಿಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಯಾವ ವಿಧಿಯೂ ಇಲ್ಲ. ಯಸ್ವಾತ್ಮರತರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಸ್ತಸ್ಯ ಕಾರ್ಯಂ ನ ವಿದ್ಯತೆ ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯಃ. ಆದ್ದರಿಂದಲೇ ಟೀಕಾಕೃತ್ಪಾದರು ಅದ್ಭುತವಾಗಿ ಹೇಳ್ತಾರೆ, ಸ್ವಾತಂತ್ರ್ಯ ಸ್ವಾಮಿ ಈ ಎರಡು ಅಭಿಮಾನಗಳು ಘನವಾದ ಅಭಿಮಾನಗಳು. ಆಮೇಲೆ ಮಾತ್ರ ಸ್ಪರ್ಶಾತ್ಮಕವಂತೆ ಅಂತನ್ನುವಲ್ಲಿ ಹೇಳಿದಂತೆ ಮುಂದೆ ಅಶೋಭನೇಶು ಶೋಭನಾತಿ ಇದೆಲ್ಲ ಸೆಕೆಂಡರಿ. ಪ್ರೈಮರಿ ಆಗಿರುವಂತಹ ಅಭಿಮಾನ ಅಂದ್ರೆ ಸ್ವಾತಂತ್ರ್ಯ ಸ್ವಾಮಿತ್ವ ಅಭಿಮಾನ. ಕ್ರಿಯಾಗಳಲ್ಲಿ ಸ್ವಾತಂತ್ರ್ಯಾಭಿಮಾನ, ವಸ್ತುಗಳಲ್ಲಿ, ಪದಾರ್ಥಗಳಲ್ಲಿ, ಫಲಾದಿಗಳಲ್ಲಿ ಸ್ವಾಮಿತ್ವಾಭಿಮಾನ. ಈ ವಿಧವಾದ ಸ್ವಾತಂತ್ರ್ಯ ಸ್ವಾಮಿತ್ವ ಅಭಿಮಾನಗಳೇನಿವೆಯಲ್ಲ ಇದು ನಮ್ಮನ್ನು ಸತಾಯಿಸ್ತಾ ಇವೆ, ನಮ್ಮನ್ನು ಬಿಡಿಸ್ತಾ ಇವೆ. ಅವುಗಳ ಕಾರಣದಿಂದಾಗಿ ನಾವು ಒದ್ದಾಡ್ತಾ ಇದ್ದೇವೆ. ಹಾಗಾಗಿ ಆ ಸ್ವಾತಂತ್ರ್ಯ ಸ್ವಾಮಿತ್ವಗಳನ್ನು ಯಾವ ಕ್ಷಣ ನಾವು ಬಿಡ್ತೇವೋ ಆ ಕ್ಷಣದಲ್ಲಿ ನಮ್ಮ ಸಂಸಾರವೇ ಹೀಗೆ ಹೋಯಿತು ಅಂತ ತಿಳ್ಕೊಂಡ್ಬಿಡಿ. ಅವೆಲ್ಲವೂ ಕೂಡ ಏನಂತಾರೆ ಕೋ ಎಕ್ಸಿಸ್ಟ್ ಆಗುವಂಥದ್ದು ತನ್ನಿ, ಕಮಿಟೆಂಟ್ ಆಗುವಂಥದ್ದು ತನ್ನಿ. ಅಂದರೆ ಅಪರೋಕ್ಷ ಜ್ಞಾನ ಬಂದಾಗೇನೆ ನಮಗೆ ಭಗವಂತನ ಸ್ವಾತಂತ್ರ್ಯ ಸಾಕ್ಷಾತ್ಕಾರ. ನಮ್ಮ ಸ್ವಾತಂತ್ರ್ಯ ಭ್ರಮ ಹೋಯಿತು, ಪೂರ್ಣ ಹೋಯಿತು. ಈಗ ಶಬ್ದದಿಂದ ನಾವೆಲ್ಲ ಸ್ವತಂತ್ರ ಅಂತೇವೆ. ಆದರೆ ಅದೇ ಏನಾದರೂ ನಾನು ವಿಚಾರ ಮಾಡಿದರೆ ನಾವು ಸ್ವತಂತ್ರ ಹೌದಾನೇ ನಾನು ಮಾಡಿದ್ದೀನಿ, ಯಾರು ಪ್ರೇರಣೆ ಮಾಡಿದ್ದೇನು ಅನುಭವಕ್ಕೆ ಬಂದಿಲ್ಲ ನಮಗೆ. ದೇವರು, ವಾಯುದೇವರು, ತತ್ವಾಭಿಮಾನಿಗಳು ಪ್ರೇರಣೆ ಮಾಡಿದ್ದರೆ ನಮಗೆ ಅನುಭವ ಇದೆಯೇನು? ಯಾರಿಗಾದರೂ ಅನುಭವ ಇದೆಯೇನು ಹೇಳಿ? ಯಾರಿಗಿಲ್ಲ. ಆದ್ದರಿಂದ ನಾವು ಸ್ವಾತಂತ್ರ್ಯ ಅಭಿಮಾನವನ್ನು ನಾವು ಎಂದೆಂದಿಗೂ ಬಿಟ್ಟೇ ಇಲ್ಲ, ಬಿಡುವುದು ಸಾಧ್ಯವಿಲ್ಲ. ಬಿಡೋದಕ್ಕೊಮ್ಮೆ ಆಗತ್ತೆ, ಅದು ಅಪರೋಕ್ಷ ಜ್ಞಾನ ಬಂದ. ಹೀಗೆ ವಿಚಿತ್ರವಾಗಿರುವಂತಹದ್ದು ಅವಿದ್ಯಮಾನೋತ್ಯವಭಾತಿ ದ್ವಯ ಧ್ಯಾತೋದ್ಧಿಯ ಸಪ್ತ ಮನೋರಥೋ ಯಥ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾತ್ ಅಭಯಂ ತತಸ್ಯ. ಏನ್ ಮಾಡಬೇಕು ಇದಕ್ಕೆ? ಶೃಣ್ವನ್ ಸುಭದ್ರಾಣಿ ಭಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿರಜ್ಯೇತ್ ವಿಚರೇದ ಸಂಗಃ. ಏನಿಲ್ಲ, ಒಮ್ಮೆಲೆ ಈ ಸ್ವಾತಂತ್ರ್ಯ ಸ್ವಾಮಿತ್ವ ಈ ಎಲ್ಲ ಭ್ರಮವನ್ನು ಬಿಡು. ಅಷ್ಟೆಲ್ಲ ಬಹಳ ದೊಡ್ಡ ಎತ್ತರಕ್ಕೆ ನೆಗೆಯೋದಾಗತ್ತೆ, ಆಗೋದಿಲ್ಲ ಇಲ್ಲ. ಮೊಳಕಾಕಿ ಮುಡ್ಕೊಂಡು ಬಿಡ್ತೀವಿ. ಶಾಸ್ತ್ರವನ್ನು ಓದಬೇಕು, ಪದೇ ಪದೇ ನಾಹಂ ಕರ್ತ ಹರಿಕರ್ತ, ನಾಹಂ ಕರ್ತ ಹರಿಕರ್ತ, ತತ್ಪೂಜಾ ಕರ್ಚ ಕಿಲಂ ಎಂಬುದಾಗಿ ಪದೇ 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 ಸ್ಮರಣೆ ಮಾಡ್ತಾರೆ. ಇದು ನೀನು ಎಷ್ಟು ಬಾರಿ ಅನೇಕ ಜನ ತಮಾಷೆ ಮಾಡ್ತಾರೆ, ಅಪಹಾಸ ಮಾಡ್ತಾರೆ. ಅದ್ವೈತಿಗಳು ಇದನ್ನು ಅಪಹಾಸ ಮಾಡ್ತಾರೆ. ಅದ್ವೈತಿಗಳು ನಮ್ಮವರಲ್ಲ, ಇವತ್ತಿನವರಲ್ಲ. ಶಂಕರಾಚಾರ್ಯರ ಶಿಷ್ಯರು ಪದ್ಮಪಾದಾಚಾರ್ಯ ಅವರು ಇದನ್ನು ಅಪಹಾಸ ಮಾಡ್ತಾರೆ. ಎಂದಾದರೂ ಇದನ್ನು ಹೀಗೆ 10 ಸಲ ಅಂದ ಮಾತ್ರಕ್ಕೆ, ಎಂದಾದರೂ ಭಕ್ತಿ ಮಾಡಿದ ಮಾತ್ರಕ್ಕೆ, ಪ್ರೇಮವಿದ್ದ ಮಾತ್ರಕ್ಕೆ ಸಾಕ್ಷಾತ್ಕಾರ ಆಗ್ತದೆ. ಅವರೊಂದು ಉದಾಹರಣೆ ಕೊಡ್ತಾರೆ. ಒಂದು ಹುಡುಗಿಯನ್ನ ಒಬ್ಬ ಹುಡುಗ ಪ್ರೇಮ ಮಾಡ್ತಿರ್ತಾನೆ. ಆ ಹುಡುಗ ಅವಳನ್ನೇ ಸ್ಮರಣೆ ಮಾಡಿ 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 ಅವರು ಸಾಕ್ಷಾತ್ಕಾರ ಆಗ್ತದೆ. ಹಂಗೇನಾಗ್ತದೆ? ಪ್ರೇಮ ಮಾಡೋದರಿಂದ ಸಾಕ್ಷಾತ್ಕಾರವಾಗ್ತಿತ್ತು, ಹುಡುಗಿ ಸಾಕ್ಷಾತ್ಕಾರ ಆಗಬೇಕಾಗಿತ್ತು. ತಮಾಷೆ ಮಾಡ್ತಾರೆ ಇದನ್ನ ಶಂಕರಾಚಾರ್ಯ ಶಿಷ್ಯರು, ಅಂತ ಸೀರಿಯಸ್ ಗ್ರಂಥಕಾರರು, ಪದ್ಮಪಾದಾಚಾರ್ಯರು ಪಂಚಮಾಧಿಕಾರದಲ್ಲಿ ವಿವರಣಕ್ಕೆ ಮೂಲ ಗ್ರಂಥ ಅದು. ಅದಕ್ಕೆ ಟೀಕಾಕೃತ ಶ್ರೀಮದಾಚಾರ್ಯ ವ್ಯಾಖ್ಯಾನವನ್ನು ಮಾಡ್ತಾರೆ ಗೀತಾ ತಾತ್ಪರ್ಯದಲ್ಲಿ. ಅದೇ ದಡ್ಡ ಹಾಗೆಲ್ಲ ಅಲ್ಲಪ್ಪ, ಬಹಳ ವಿಚಿತ್ರವಾಗಿದೆ. ನಮಗೆ ಉಪದೇಶ ಮಾಡ್ತಾರೆ, ನೀವು ದಡ್ಡತನದಿಂದ ಹಾಕಿ ತಿಳ್ಕೋಬೇಡಿ, ಅವರು ಹೇಳಿದ್ದು ಸರಿಯಲ್ಲ. ಭಕ್ತಿಯನ್ನು ಮಾಡುವುದರಿಂದ ಭಕ್ತಿಯು ನಿಮಗೆ ದರ್ಶನವನ್ನು ಮಾಡಿಕೊಡ್ತದೆ ಅಂದರೆ ಪ್ರೇಮ ಇದು ಅವನನ್ನು ತಂದು ಕೊಡ್ತದೆ ಅಂತಲ್ಲ, ಪ್ರೇಮದಿಂದ ದೇವರು ಪ್ರೀತನಾಗ್ತಾನೆ.
ನೀವು ಮಾಡುವ ಭಕ್ತಿಯಿಂದ ಭಗವಂತ ಪ್ರಸನ್ನನಾಗ್ತಾನೆ. ಪ್ರಸನ್ನಸ್ತು ಆತ್ಮಾನಂ ದರ್ಶಯತಿ. ಟೀಕಾಕೃತ್ಪಾದರು ಸುಧಾಗ್ರಂಥದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಪ್ರಸಾದವಾದದಲ್ಲಿ ಅಥೋನಂತೇನ ತಥಾಗಿನ ಎನ್ನುವ ಸೂತ್ರದಲ್ಲಿ ಹೇಳಿದ ಮಾತ್ರದ ಅಚಿಂತ್ಯದ್ಭುತ ಶಕ್ತಿ ಇರತಕ್ಕಂತಹ ಭಗವಂತ ತಾನು ಅವ್ಯಕ್ತಿಕ ಸ್ವಭಾವನಾಗಿದ್ದರೂ ಕೂಡ ತನ್ನ ಸ್ವಭಾವವನ್ನು ಅತಿಕ್ರಮಿಸಿ ಭಗವಂತ ಜನರಿಗೆ ಭಕ್ತರಿಗೆ ಅವರವರು ಉಪಾಸನೆ ಮಾಡಿದ ಸ್ವಯೋಗ್ಯ ವಿಗ್ರಹೋಪಾಸನವನ್ನು ಮಾಡಬೇಕು. ಬಿಂಬರೂಪಾದಿಗಳು ಆಯಾ ರೂಪಗಳಿದೆ, ಯಾವ ರೂಪದಿಂದ ಅವರು ಉಪಾಸನೆ ಮಾಡಿರ್ತಾರೋ ಆ ರೂಪ ಪ್ರತ್ಯಕ್ಷವನ್ನು ಪರಮಾತ್ಮ ಮಾಡಿಕೊಡ್ತಾನೆ. ಹಾಗಾದ್ರೆ ಭಕ್ತಿ ಎಂದೆಂದಿಗೂ ನಮಗೆ ರೂಪ ಸಾಕ್ಷಾತ್ಕಾರ ಕೊಟ್ಟದ್ದಲ್ಲ, ಭಕ್ತಿ ನಿಮಿತ್ತ. ಪ್ರಯಾಣಚ ಶಬ್ದಸ್ಥ ತಾದ್ವಿದ್ಯಂ ರೂಪ ಭೂಯಸ್ವಾತ್ತು ಅನುಬಂಧ ಎಂಬ ಅಧಿಕರಣದಲ್ಲೂ ಈ ಮಾತನ್ನು ಹೇಳ್ತಾರೆ. ಮುಕ್ತಿಯ ವಿಷಯದಲ್ಲಿ ಎರಡೂ ಒಂದೇ ಅಭಿಪ್ರಾಯ. ಹಾಗಾಗಿ ಭಕ್ತಿ ನಾಮಕರಾದ ಭಗವಂತ ಮಾಡತಕ್ಕಂಥದ್ದೇ ಹೊರತು ಎಲ್ಲಾದರೂ ಹಾಗೆ ವಾಕ್ಯಗಳಿದ್ದರೆ ವಾಸ್ತವಿಕವಾಗಿ ಭಗವಂತನೇ ಪ್ರಸನ್ನನಾಗಿ ನಮಗೆ ಅವನ ಸಾಕ್ಷಾತ್ಕಾರವನ್ನು ನಮಗೆ ಕೊಡ್ತಾನೆ. ಆದ್ದರಿಂದ ಆ ಪ್ರೇಮದಿಂದ ಹುಡುಗಿಯ ಸಾಕ್ಷಾತ್ಕಾರವಾಗದಿದ್ದಾಗ ಭಕ್ತಿಯಿಂದ ದೇವರ ಸಾಕ್ಷಾತ್ಕಾರ ಹೆಂಗಾಗ್ತದೆ? ಇದನ್ನು ಇಟ್ಕೊಂಡು ಇವತ್ತಿನವರು ಇಟ್ ಈಸ್ ಜಸ್ಟ್ ಅನ್ ಇಲ್ಯೂಷನ್, ಹೆಲ್ಯೂಸಿನೇಷನ್, ಡಿಲ್ಯೂಷನ್. ಇದು ಏನೇನೋ ಹುಚ್ಚು ನಿಮ್ಮ ಕಲ್ಪನೆಗಳಿವೆಲ್ಲ, ಸಾಕ್ಷಾತ್ಕಾರಗಳಿಲ್ಲೇ ಇಲ್ಲ ಅಂತ ಹೇಳಿ ಆಧುನಿಕ ಅದ್ವೈತಿಗಳು ಅದನ್ನು ಹಾಕ್ತಾರೆ. ತಪ್ಪಲ್ಲ. ಹಾಗಾಗಿ ಭಗವಂತನ ಸಾಕ್ಷಾತ್ಕಾರದಿಂದ ನಮಗಾಗಬೇಕಾಗಿರುವಂತಹ ಲಾಭ ಬೇಕಾದಷ್ಟಿದೆ. ಅದಕ್ಕಾಗಿ ಪರಮಾತ್ಮನನ್ನ ವಿಶೇಷವಾಗಿ ತ್ರಿಭುವನ ವಿಭವ ಹೇತು, ಬೇರೆ ಬೇರೆ ಬಿಡಿ ಶ್ಲೋಕಗಳನ್ನು ಹೇಳುತ್ತೇನೆ. ತ್ರಿಭುವನ ವಿಭವ ಹೇತು ವಿಕುಂಠ ಸ್ಮೃತಿಭಿರ್ ಅಜೇಷ ಗುರಾದಿಭಿರ್ ವಿಮೃಗ್ಯ ನ ಚರತಿ ಭಗವತ್ ಪದಾರವಿಂದ ಲವ ನಿಮಿಷ ಉತ್ತಮಪಿ ಸ್ಮ ಸವೈಷ್ಣವಾಗ್ರ್ಯ. ಯಾರು ವೈಷ್ಣವಾಗ್ರ್ಯ? ಏನ್ ನೋಡಿ, ಏನಂತ ಅದ್ಭುತವಾದ ಮಾತು. ತ್ರಿಭುವನ ವಿಭವ ಹೇತುಭಿರ್ ವಿಕುಂಠ ಸ್ಮೃತಿಭಿ ಅಜೇಷ ಸುರಾದಿಭಿ ವಿಮೃಗ್ಯ. ತ್ರಿಭುವನ ವಿಭವ ಹೇತುಭಿ ಅಜೇಷ ಸುರಾದಿಭಿ. ಮೂರು ಲೋಕಗಳಲ್ಲಿ ಜಗತ್ತಿನಲ್ಲಿ ಏನೇನೇನೇನೇನೇನು ವೈಭವವಿದೆಯೋ ಆ ಎಲ್ಲ ವೈಭವಕ್ಕೂ ಮೂಲ ಕಾರಣರಾಗಿರುವಂಥವರು ಬ್ರಹ್ಮಾದಿ ದೇವತೆಗಳು. ಏನು ಅದ್ಭುತ! 14 ಲೋಕಗಳಲ್ಲಿ ಏನೇನು ವೈಭವವಿದೆ ಆ ವೈಭವ ನಾನಾ ವಿಧ. ಬೆಳ್ಳಿ ಬಂಗಾರಗಳ ವೈಭವ ಒಂದು, ಜ್ಞಾನ ಭಕ್ತಿಯಾದಿ ವೈಭವಗಳು ಮತ್ತೊಂದು, ಅಣಿಮಾ ನಿಘಿಲ ಮಹಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಎಂಬಂತಹ ವೈಭವಗಳು ಮತ್ತೊಂದು. ಹೀಗೆ ನಾನಾ ವಿಧವಾದಂತಹ ವೈಭವಗಳಿದೆಯಲ್ಲ, ಆ ಎಲ್ಲ ವೈಭವಗಳಿಗೂ ಕಾರಣರಾಗಿರತಕ್ಕಂಥವರು ಬ್ರಹ್ಮಾದಿಗಳು. ಅನಂತ ವಿಧವಾದ ಗುಣೋತ್ಕರ್ಷವಿದೆ ಜಗತ್ತಿನೊಳಗೆ, ಅನಂತ ವಿಧವಾದ ಗುಣೋತ್ಕರ್ಷಗಳು. ಆ ಸಕಲ ವಿಧವಾದ ಗುಣೋತ್ಕರ್ಷಗಳಿಗೆ ಕಾರಣರಾಗಿರತಕ್ಕಂತಹ ಯಾವ ಬ್ರಹ್ಮಾದಿಗಳು, ಅಂತ ಬ್ರಹ್ಮಾದಿಗಳು ತ್ರಿಭುವನ ವಿಭವ ಹೇತುಭಿರ್ ವಿಕುಂಠ ಸ್ಮೃತಿಭಿ, ಭಗವಂತನ ಸ್ಮರಣೆಯನ್ನು ಮಾಡುವ. ಇನ್ನೊಂದು ವಿಕುಂಠ, ಕುಂಠವಿಲ್ಲದ ಸ್ಮೃತಿ. ಭಗವಂತನ ಸ್ಮರಣೆ ಅವರಿಗೆ ಎಂದೆಂದಿಗೂ ಕಮ್ಮಿಯಾಗುವುದಿಲ್ಲ. ಅಂತಹ ವಿಕುಂಠ ಸ್ಮೃತಿಭಿ ಅಜೇಷ ಸುಖಾದಿಭಿರ್ ವಿಭೃಗ್ಯ. ಇಷ್ಟಾಗಿಯೂ ಕೂಡ ಆ ದೇವತೆಗಳು ಪರಮಾತ್ಮನನ್ನ ನಿಮಾರ್ಗಣ ಮಾಡಬೇಕು, ಹುಡುಕಬೇಕು, ಅನ್ವೇಷಣ ಮಾಡಬೇಕು, ಧ್ಯಾನ ಮಾಡಬೇಕು, ಶ್ರವಣಾದಿಗಳನ್ನು ಮಾಡಬೇಕು. ಅಂದರೆ ಮಾತ್ರ ಅವರ ದರ್ಶನ ಮಾಡಿಸುತ್ತದೆ. ವಿಭೃಗ್ಯ ನಚಲತಿ ಭಗವತ್ ಪದಾರವಿಂದ. ನಾವೆಲ್ಲಿ ಎಷ್ಟು ಕ್ಷುದ್ರರು, ಎಷ್ಟು ಅಲ್ಪರು. ಇಂಥ ಅಲ್ಪರಾದ ನಾವು ಎಷ್ಟು ಸಾಧನೆ ಮಾಡಬೇಕಾಗುತ್ತದೆ, ಎಷ್ಟು ಮುಂದೆ ಬರಿಬೇಕಾಗುತ್ತದೆ. ಇಷ್ಟಾಗಿಯೂ ಅಂಥ ದೇವತೆಗಳು ಭಗವಂತನನ್ನ ಆ ರೀತಿಯಾಗಿ ಉಪಾಸನೆ ಮಾಡ್ತಾರೆ. ಅಂಥ ಪರಮಾತ್ಮನನ್ನ ನಾವು ಸ್ಮರಣೆ ಮಾಡದೆ ಲವ ನಿಮಿಷಾರ್ಥವಪಿ, ಒಂದು ಲವಕಾಲ, ಒಂದು ನಿಮಿಷ ಕಾಲ, ಅರ್ಧ ನಿಮಿಷ ಕಾಲ ಅಷ್ಟೂ ಕೂಡ ಭಗವಂತನಿಂದ ನಮ್ಮ ಮನಸ್ಸು ಚಲಿಸದಿದ್ದರೆ ಅವನು ವಿಷ್ಣು ಸರ್ವೋತ್ತಮ ವಿಷ್ಣು ಭಕ್ತ. ನಹಿ ಹರಿಂ ಸತತಂ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ಬಂಧತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನನ್ ಸಮಶಿಕ್ಷಯತ. ಎಲ್ಲವೂ ನಿಮ್ಮ ಶ್ರೀಮದಾಚಾರ್ಯ ಮಾತಿನಲ್ಲಿ ಹೇಳುವಾಗ ನಿರಂತರವಾಗಿ ದೇವರ ಸ್ಮರಣೆ, ದೇವರ ಧ್ಯಾನ, ದೇವರ ದರ್ಶನ ಮಾಡಿಕೊಳ್ಳುವಂಥವರು ಮಹಾನುಭಾವರು. ಆದರೆ ವಿಚಿತ್ರ ಏನು ಅಂದರೆ, ಶ್ರೀನಿವಾಸ ತೀರ್ಥರಂತಾರೆ ಅವರಿಗೆ ದೇವತೆಗಳಿಗೆ ಅಸಂಪ್ರಜ್ಞಾತ ಸಮಾಧಿ ಇಲ್ಲ. ಯಾಕೆಂದರೆ
ಅವರು ದೇವರನ್ನು ಬಿಟ್ಟು ಇಡೀ ಜಗತ್ತು ಕಾಣಲಿಲ್ಲ ಅಂದರೆ ಅವರು ಏನು ಮಾಡಬೇಕು? ಅವರು ಜಗತ್ತಿನ ವ್ಯಾಪಾರ ಹೇಗೆ ಮಾಡೋದು? ಪ್ರೇರಣೆ ಹೇಗೆ ಮಾಡೋದು? ಅದರ ಸತ್ತಾ ಪ್ರತೀತಿ ಪ್ರವೃತ್ತಿಗಳೆಲ್ಲ ಅವರ ಅಧೀನವಲ್ಲ. ಆದ್ದರಿಂದ ಯಾವ ದೇವತೆಗಳಿಗೂ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಧ್ಯಾನೇನಾತ್ಮನೆ ಪಶ್ಯಂತಿ ಅಂತನ್ನುವ ಶ್ಲೋಕ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನು ಕೊಟ್ಟು ಈ ಮಾತನ್ನು ಸಮರ್ಥನೆ ಮಾಡ್ತಾರೆ. ಹೇಳ್ತಾರೆ, ಯಾವ ಕ್ಷಣದಲ್ಲೂ ದೇವತೆಗಳಿಗೆ ಅಸಂಪ್ರಜ್ಞಾತ ಸಮಾಧಿ ಇಲ್ಲ. ತೇಷಾಂ ಧ್ಯಾನೇಪಿ ದರ್ಶನಂ, ಅಲ್ಲಿ ಸ್ಪಷ್ಟವಾಗಿದೆ. ಧ್ಯಾನದಲ್ಲೂ ಅವರಿಗೆ ದರ್ಶನವಾಗತ್ತೆ, ಧ್ಯಾನವಿಲ್ಲದೆ ಇದ್ದಾಗಲೂ ದರ್ಶನವಾಗತ್ತೆ, ಆಗುವ ಸಂಭವವಿದೆ ದೇವತೆಗಳಿಗೆ. ಆದರೆ ಆಲೋಚನೆ ಮಾತ್ರ ಮಾಡಲೇಬೇಕು. ಯಾವ ದೇವತೆಗಳು ಆಲೋಚನೆ ಮಾಡದೆ ಆಗಲು ಸಾಧ್ಯವಿಲ್ಲ. ಆಲೋಚನೆಯನ್ನೇ ಮಾಡದೆ ಭಗವಂತನ ದರ್ಶನವಾಗತಕ್ಕಂಥದ್ದು ಮುಕ್ತರಿಗೆ ಹಾಗೂ ನಿತ್ಯ ಮುಕ್ತ ಲಕ್ಷ್ಮೀದೇವಿ. ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಹಾಗೂ ಮುಕ್ತರಾದವರಿಗೆ ಆಲೋಚನೆ ಮಾಡದೇನೆ ಭಗವಂತನ ದರ್ಶನವಾಗ, ಅದರಲ್ಲಿ ವಿವಾದವೇ. ನಿತ್ಯಂ ಧ್ಯಾಯಂತಿ ಕೇಶವಂ ಇತ್ಯಾದಿ ಮಾತುಗಳನ್ನೆಲ್ಲ ಹೇಳಿದ್ದುಂಟು. ಹಾಗಾಗಿ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮಃ ಈಶ್ವರೇ ತದಧೀನೇಶು. ಭಗವಂತನನ್ನ ವಿಶೇಷವಾದ ಯಾರು ಭಾಗವತೋತ್ತಮರು, ಭಗವದ್ಭಕ್ತರಲ್ಲಿ ಉತ್ತಮರು ಯಾರು ಅನ್ನುವುದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಹರಿಯಾಚಾರ್ಯ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ನೀಶ ಭಾಗವತೋತ್ತಮಃ. ಅವರಲ್ಲಿ 3 ವಿಧವಾದ ಭಗವದ್ಭಕ್ತರು ಅಂತನ್ನುವುದಾಗಿ ಹರಿ ಆಚಾರ್ಯರು ಹೇಳ್ತಾರೆ. ಬಹಳ ಮಹತ್ವದ ವಿಷಯ. ಶ್ರೀನಿವಾಸ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ತುಂಬ ವಿಶೇಷವಾದ ವ್ಯವಸ್ಥೆಯಿಂದ ನಮಗೆ ಮಾಡಿಕೊಟ್ಟದ್ದು. ಭಗವಂತನ ಭಾವ ಅಂದರೆ ಅಸ್ತಿತ್ವ, ಭಗವಂತನ ಭಾವ ಪರಮಾತ್ಮನ ಅಸ್ತಿತ್ವ ಎಲ್ಲ ಜೀವರಾಶಿಗಳು, ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲೂ ಕೂಡ
ಭಗವಂತನ ಸನ್ನಿಧಾನ. ಇದು ಒಂದನೇ ತತ್ವ. ಎರಡನೇದ್ದು, ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಇದ್ದಂತೆ ಭಗವಂತನಲ್ಲಿ ಎಲ್ಲ ಜೀವರಾಶಿಗಳಿದ್ದಾರೆ. ಈಶಾವಾಸ್ಯದಲ್ಲಿ ಹೇಳ್ತಾರೆ, ಗೀತೆಯಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಕೇಳ್ತೇವೆ. ನಾನಾ ವಿಧವಾದ ವಚನಗಳಲ್ಲೂ ಕೂಡ ನಾವು ಇದನ್ನು ಕೇಳ್ತಾ ಇರ್ತೇವೆ. ಇದು ಪರಮಾತ್ಮನಿಗೆ ತುಂಬ ಪ್ರಿಯವಾಗಿರುವಂತಹ ಉಪಾಸನೆ. ಗಮನದಲ್ಲಿಟ್ಕೊಳ್ಳಿ, ಎರಡು ಮಹತ್ವದ ತತ್ವ. ಒಂದು, ಜೀವರು ಎರಡೂ ರೀತಿಯಿಂದಲೂ ಸ್ವತಂತ್ರರಲ್ಲ. ಅವರು ಇರುವುದಕ್ಕೆ ಬೇಕಾಗಿರುವಂತಹದ್ದು ಆಧಾರ, ಅದು ದೇವರೇ. ಇರುವುದಕ್ಕೆ, ಅವರ ಅಸ್ತಿತ್ವಕ್ಕೆ ಬೇಕಾಗಿರುವಂತಹ ಆಧಾರವೂ ಭಗವಂತನೇ. ಅವರು ಕ್ರಿಯೆಯನ್ನ ಮಾಡುವುದಕ್ಕೆ, ಅವರಲ್ಲಿ ಗುಣಗಳು ಬರುವುದಕ್ಕೆ, ಅವರಲ್ಲಿ ಶಕ್ತಿಯ ಪ್ರಚೋದನೆಯಾಗುವುದಕ್ಕೆ ಬೇಕಾದದ್ದು ಭಗವಂತನೇ. ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಮಾಡಬೇಕಾದದ್ದು. ಹಾಗಾಗಿ ಒಳಗೂ ಭಗವಂತ ಇದ್ದು ಪ್ರೇರಿಸಿದರೆ ಮಾತ್ರ ಇವರು ಕಾರ್ಯವನ್ನು ಮಾಡಬಲ್ಲರು. ಹೊರಗೆ ಇದ್ದು ಇವರನ್ನು ಧಾರಣೆ ಮಾಡಿದ್ದರೆ ಮಾತ್ರ ಪರಮಾತ್ಮ ಮತ್ತೆ ಭಗವಂತ ಜೀವರಾಶಿಗಳು ಬದುಕುವುದು ಸಾಧ್ಯವಿದೆ. ಬಹಳ ವಿಚಿತ್ರವಾಗಿದೆ. ಗಾಯತ್ರಿ ಮಂತ್ರದಲ್ಲೇನೆ ಈ ಅರ್ಥ, ಈ ಮಹಿಮೆಯನ್ನ ಹೇಳ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಒಂದು ಶಬ್ದ ಬರ್ತದೆ, ಭರ್ಗಃ. ಅದಕ್ಕೆ ಅರ್ಥವನ್ನು ಬರೀತಾರೆ. ಅನೇಕ ಅರ್ಥಗಳಿವೆ. ಅಹಿರ್ಬುದ್ಧ ಸಂಹಿತಾದಿಗಳಲ್ಲಿ ಅರ್ಥವನ್ನು ಬರೀತಾರೆ. ಭರ್ಗಃ ಅಂದರೆ ಭರ್ಜನ ಭರ್ಗಃ, ನಮ್ಮ ಪಾಪಗಳನ್ನ ಹಾಗೂ ದುಷ್ಟರನ್ನ ಅಥವಾ ದೋಷಗಳನ್ನ ಪರಮಾತ್ಮ ಭರ್ಜನ ಮಾಡ್ತಾನೆ, ಸುಟ್ಟು ಹಾಕ್ತಾನೆ. ಆದ್ದರಿಂದ ಭರ್ಗಃ, ಆ ಅರ್ಥ ಇದೆ. ಇನ್ನೊಂದು ಅರ್ಥವಿದೆ, ಭಾರತಿ ಜ್ಞಾನ ರೂಪತ್ವ. ಭಾ ಅಂದರೆ ಜ್ಞಾನ ಪ್ರಕಾಶ, ರತಿ ಅಂದರೆ ಆನಂದ, ಜ್ಞಾನ, ಗ ಅಂದರೆ ಜ್ಞಾನ. ಹೀಗೆ ಮತ್ತೊಂದು ಅರ್ಥ ಇದೆ. ಇನ್ನೊಂದು ಅರ್ಥವಿದೆ, ಅದನ್ನು ಸುಧಾದಲ್ಲಿ ಟೀಕಾಕೃತಾದರ ಹೇಳಿದ್ದು, ಅದು ಭರಣಗಮನ ಯೋಗ. ಇದು ಅದ್ಭುತವಾದ ಒಂದು. ದೇವರಿಗೆ ಭರಣಗಮನ ಯೋಗ ಅಂತ ಅನ್ನೋದನ್ನು ನಾವು ಒಂದು ರೀತಿಯಿಂದ ಅನ್ವಯ ಮಾಡೋದಿದೆ, ಅರ್ಥವನ್ನು ಹೇಳುವುದಿದೆ, ಅದೊಂದು ಪ್ರತ್ಯೇಕ. ಜೀವರಿಗೆ ಸಂಬಂಧಪಟ್ಟಂತೆ ಅರ್ಥ ಹೇಳುವುದಾದರೆ, ಭರ್ಗ ಅಂದರೆ ಭರಣ ಮಾಡ್ತಾನೆ ಅಂದರೆ ಹೊರಗಿದ್ದು ಭಗವಂತ ಭರಣ ಮಾಡ್ತಾನೆ. ಹಿ ಹೋಲ್ಸ್ ಹಿಮ್, ದೇವರನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಇತರೆಯ ಭಾಷ್ಯದಲ್ಲಿ ಹೇಳುತ್ತದೆ, ವಾಯುದೇವರ ಕೈಯಲ್ಲಿ ಅಂಜಲಿಯಲ್ಲಿ ಸಕಲ ಜೀವರಾಶಿಗಳಿದ್ದಾರೆ, ದೇವರ ಕೈಯಲ್ಲಿ ಜೀವರಾಶಿಗಳಿದ್ದಾರೆ ಅಂತ ಹೇಳ್ತಾರಲ್ಲ. ಆ ರೀತಿಯಾಗಿ ಭಗವಂತ ಒಟ್ಟಾರೆ ಜೀವರ ದೇಹವನ್ನ ಎಲ್ಲವನ್ನೂ ಧಾರಣ ಮಾಡಿದ್ದಾನೆ. ಆದ್ದರಿಂದಾಗಿ ಭರಣ ಮಾಡ್ತಾನೆ. ಬೇರೆ ಅರ್ಥವೂ ಇದೆ, ಇದು ಒಂದು ಅರ್ಥ. ಭರಣ ಮಾಡ್ತಾನೆ ಪರಮಾತ್ಮ, ಧಾರಣ ಮಾಡ್ತಾನೆ, ಎಲ್ಲರನ್ನು ಹೊತ್ತಿದ್ದಾನೆ. ಭರ್ತ ಸಂಭ್ರಿಯಮಾನೋ ವಿಭಕ್ತಿ. ಹಾಗಾಗಿ ಭಗವಂತ ಭರಣ ಮಾಡ್ತಾನೆ ಅಂತನ್ನುವ ಮಾತಿನಿಂದ ಭಗವಂತ ಹೊರಗಡೆ ಇದ್ದಾನೆ, ಸಕಲ ಜೀವನನ್ನು ಸಮಸ್ತ ಪ್ರಪಂಚವನ್ನು ಧಾರಣ ಮಾಡಿದ್ದಾನೆ ಎಂದಾಗಿ ಪರಮಾತ್ಮನ ಬಹಿರ್ವ್ಯಾಪ್ತವಾದ ಭಗವಂತನ ರೂಪವನ್ನು ಹೇಳುತ್ತಿದೆ ಈ ಶಬ್ದ, ಭರಣ ಶಬ್ದ. ಅದುವೇ ಗಮನ ಎಂಬ ಶಬ್ದ. ಗಮನವನ್ನು ಮಾಡಿಸ್ತಾನೆ, ಪರಮಾತ್ಮ ಪ್ರೇರಿಸ್ತಾನೆ ಅಂತನ್ನುವ ಅರ್ಥವನ್ನು ಹೇಳ್ತಾ ಏನ್ ಮಾಡ್ತಾ ಇದೆ, ಭಗವಂತನಿಗೆ ಒಳಗಿದ್ದು ಭಗವಂತ ಜೀವರಾಶಿಗಳು ಗಮನ ಮಾಡುವಂತೆ ಮಾಡ್ತಾ ಇದೆ. ಆ ಗಮನವನ್ನು ಮಾಡ್ತದೆ ಅಂತನ್ನುವ ಮಾತಿನಿಂದಾಗಿ ಅಂತ ಪ್ರೇರಕತ್ವವನ್ನು ಪರಮಾತ್ಮನವನ್ನು ಸೂಚಿಸ್ತಾರೆ. ಭರಣ ಎಂಬ ಶಬ್ದದಿಂದ ಬಹಿರ್ವ್ಯಾಪ್ತತ್ವವನ್ನು ಭಗವಂತನದನ್ನು ಸೂಚಿಸ್ತಾ ಇದ್ದಾರೆ. ಹೀಗೆ ಭರ್ಗ ಎಂಬ ಒಂದೇ ಶಬ್ದ ಹೊರಗೆ ಪರಮಾತ್ಮ ವ್ಯಾಪ್ತನಾಗಿದ್ದು ಮಾಡುವ ಕೆಲಸವನ್ನ, ಭರಣವನ್ನು ಮಾಡುತ್ತಾನೆ, ಗಮನವನ್ನು ಮಾಡಿಸುತ್ತಾನೆ. ಭರಣಗಮನ ಯೋಗ ಭರ್ಗ. ಇದು ಈಶಾವಾಸ್ಯವನ್ನು ಮೊದಲು ಮಾಡಿಕೊಂಡು, ಗಾಯತ್ರಿ ಮಂತ್ರವನ್ನು ಮೊದಲು ಮಾಡಿಕೊಂಡು ಎಲ್ಲ ಕಡೆಗೆ ಬರುವಂತಹ ಮಹಾಮಹಿಮೆ. ನತತೋ ಜುಗುಪ್ಸತೆ ಅಂತ ಹೇಳಿದಂತೆ ಅಂತಹ ಈ ಮಹಿಮೆಯನ್ನ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್. ಭೂತಾನಿ ಎಲ್ಲ ಜೀವರಾಶಿಗಳು
ಭಗವತಿ ಭಗವಂತನಲ್ಲಿದ್ದಾರೆ. ಸರ್ವಭೂತೇಶು ಎಲ್ಲ ಜೀವರಾಶಿಗಳ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಯಾಮಿಯಾಗಿ ಪ್ರೇರಕನಾಗಿದ್ದಾನೆ, ಹೊರಗಿದ್ದು ಆಧಾರನಾಗಿದ್ದಾನೆ. ಹೀಗಿರುವ ಭಗವಂತ ನಮ್ಮ ಒಳಗೆ ಹೊರಗೆ ಇರುವ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವಂತಹ ತತ್ವವನ್ನು ಈ ಶ್ಲೋಕ ನಮಗೆ ಅದ್ಭುತವಾಗಿ ವರ್ಣನೆ ಮಾಡಿ. ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಚತ್ಸು ಸ ಪ್ರೇಮೋ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಯಕ್ಕರೋತಿ ಸಮಧ್ಯಮ. ಇದು ಉತ್ತಮನಾದ ಭಾಗವತನ ಲಕ್ಷಣವೇನು ಅಂತ ಕೇಳಿದಾಗ, ನಾವು ಮಾಡುವಂತಹ ಏನೇನು ಜ್ಞಾನಾದಿ ವ್ಯಾಪಾರಗಳಿದೆಯೋ, ನಾನು ತಿಳ್ಕೊತೇನೆ, ಶಾಸ್ತ್ರವನ್ನು ಓದ್ತೇನೆ, ಒಬ್ಬರಲ್ಲಿ ಭಕ್ತಿಯನ್ನು ಮಾಡ್ತೇನೆ, ಇನ್ನೊಬ್ಬರಲ್ಲಿ ಪ್ರೇಮವನ್ನು ಮಾಡ್ತೇನೆ, ಮತ್ತೊಬ್ಬರಲ್ಲಿ ದ್ವೇಷವನ್ನು ಮಾಡ್ತೇನೆ, ಮತ್ತೊಬ್ಬರಲ್ಲಿ ಮತ್ತೊಂದನ್ನು ವ್ಯಾಪಾರ ಮಾಡ್ತೇನೆ, ಈ ಏನು ವ್ಯಾಪಾರಗಳನ್ನು ಮಾಡ್ತೇವೋ ಇದೆಲ್ಲವೂ ಈ ಎಲ್ಲ ಭಾಗಗಳು ಕೂಡ ಭಗವಂತನಿಂದ ಬರುವಂತ, ಯಾವುದು ಸ್ವತಂತ್ರವಾದಂತಲ್ಲ. ತತ್ಪ್ರೇರಣಾದಿ ಇಲ್ಲಿ ಭಗವತ್ತಾಸ್ತ್ರದಲ್ಲಿ ಶ್ರೀಮದಾಚಾರ್ಯರು ಮಾತುಗಳನ್ನು ಕೊಡ್ತಾರೆ. ಅಗ್ನಿಷ್ಮನ್ಯಾನಯಂತಾಚ ದ್ವಿಷತ್ಸು ದ್ವೇಷಕಾರಕ. ಹಾಗೆ ಭಗವಂತ ತತ್ಪ್ರೇರಣಾದೇನು ಪ್ರೇಮಾದ್ಯ ಮಮ ಜೊತೆಗೆ, ಪರಮಾತ್ಮನ ಪ್ರೇರಣೆಯಿಂದ ಪ್ರೇಮ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಪ್ರೀತಿಯಿಂದ ಕಾಣ್ತಾನೆ. ಪ್ರೀತಿ 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 ಪ್ರೀತಿ. ಎಷ್ಟು ವರ್ಷ? 38 ವರ್ಷ, 40 ವರ್ಷ, 50 ವರ್ಷ. ಆಮೇಲೆ ಒಂದು ಕಡೆಗೆ ಈಗ ಆದದ್ದನ್ನು ನಾನು ನೋಡಿದ್ದೇನೆ, ಹೇಳ್ತೇನೆ. ಅವರು ಚಿಕ್ಕ ಮಕ್ಕಳಾಗಿದ್ದಾಗ 6ನೇ ವಯಸ್ಸಿನಿಂದ ಹಿಡಿದುಕೊಂಡು ಅವರಿಗೆ ಫ್ರೆಂಡ್ಶಿಪ್ಪು. ಆಮೇಲೆ ಅವರು ಇಂಜಿನಿಯರ್ ಆದರು. ಆಮೇಲೆ ಸ್ವಂತವಾದ ಕಂಪನಿ ತೆಗೆದರು. ಕಂಪನಿಯನ್ನು ತೆಗೆದು ಅಲ್ಲಿ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿದರು. ಅದಾದ ಮೇಲೆ ಅವರಿಗೆ ಅವರಲ್ಲಿ ಏನೋ ಒಂದು ಕಾರಣಕ್ಕಾಗಿ, ಮಕ್ಕಳ ಕಾರಣಕ್ಕಾಗಿ ವಿರೋಧ ಬಂದದ್ದು ದೊಡ್ಡ ವಿಘಟನೆ. ಅಂದರೆ ಯಾವ ರೀತಿಯಾಗಿ ಭಗವಂತನ ಪ್ರೇರಣೆ ಇರ್ತದೆ ಅಂತಂದ್ರೆ, ಯಾವಾಗ ಭಗವಂತ ಪ್ರೀತಿ ಕೊಡ್ತಾನೆ ಅಷ್ಟು ದಿವಸ ಪ್ರೀತಿ ಮಾಡೋದು. ಯಾವಾಗ ಭಗವಂತ ಪ್ರೀತಿಯನ್ನು ಕತ್ತರಿಸ್ತಾನೆ, ಪ್ರೀತಿ ಹೋಯ್ತು. ಆದ್ದರಿಂದ ಹಾಗಾಗತ್ತೆ. ಆದ್ದರಿಂದಾಗಿ ಈ ಎಲ್ಲ ಭಾವಗಳು ಕೂಡ ಭಗವಂತನ ಪ್ರೇರಣೆಯಿಂದ ಬಂದಿದೆ ಎಂದು ತಿಳಿದುಕೊಳ್ಳುವ ಸಾಧ್ಯತೆ. ಎಲ್ಲ ಸೂಚನೆ ಯಾರಿಗೆ ಮುದ್ರಾಧಾರಣೆ ಆಗಿದೆ